ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬ ಆಗಿರೋದ್ರಿಂದ ಅಪ್ಪ ಬಾಗಿಲಿಗೆ ತೋರಣ ಕಟ್ಟೋಕ್ಕೆ ತೋರಣನ ರೆಡಿ ಮಾಡ್ಕೋತಾ ಇದ್ರು. ತೋರಣ ಎಲ್ಲ ಬಾಗಿಲಿಗೆಲ್ಲ ಕಟ್ಟಾದ್ಮೇಲೆ ಬಾಗಿಲಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಈ ಥರ ಯುಗಾದಿ ಹಬ್ಬದಲ್ಲಿ ಬಾಗಿಲು ತೋರಣ ಕಟ್ಟಲಿಲ್ಲ ಅಂದರೆ ಯುಗಾದಿ ಹಬ್ಬ ಅನ್ನೋ ಫೀಲೇ ಬರಲ್ಲ ಅಲ್ವಾ. ನಾನು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹಣೆಗೆಲ್ಲ ಹಾಕ್ಕೊಂಡು ತಲೆ ಎಲ್ಲ ಬಾಚ್ಕೊಂಡೆ, ಯಾಕೆಂದರೆ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಆದೆ. ರೆಡಿ ಎಲ್ಲ ಆದಮೇಲೆ ದೇವ್ರ ಮನೆಯಲ್ಲಿ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಮತ್ತು ಹೂವೆಲ್ಲನೂ ಹಾಕಿ ದೇವ್ರಿಗೆ ಪೂಜೆನ ಮಾಡಿದೆ. ಇವತ್ತಂತೂ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅದೆಲ್ಲ ಆದಮೇಲೆ ಇವತ್ತು ಬೇವು ಬೆಲ್ಲ ತಿಂದಿಲ್ಲ ಅಂದರೆ ಯುಗಾದಿ ಏನು ಕಂಪ್ಲೀಟ್ ಆಗುತ್ತೆ ಹೇಳಿ, ಬೇವು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ. ಬೇವು ಬೆಲ್ಲ ಎಲ್ಲ ತಿಂದಾದ್ಮೇಲೆ ಅಮ್ಮ ನಾಷ್ಟಕ್ಕೆ ಇವತ್ತು ಹುಳಿಯನ್ನ ಮಾಡಿದರು. ನಾಷ್ಟೆಲ್ಲನೂ ಮುಗಿಸ್ಕೊಂಡು ಇವತ್ತು ಒಬ್ಬಿಟ್ಟು ಮಾಡಬೇಕಾಗಿತ್ತು ಅಂತ ಅಮ್ಮ ಹೂನೆಲ್ಲ ತೆಗೆದು ಮಡಗಿ ಹಿಟ್ಟನ್ನು ಕಳಿಸಿ ಒಂದು ಕಡೆ ಎತ್ತಿಟ್ಟಿದ್ರು. ನಾನು ಈ ಕಡೆ ಮಧ್ಯಾಹ್ನ ಊಟಕ್ಕೆ ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡು ಸಾಂಬಾರೆಲ್ಲನೂ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಸಾಂಬಾರೆಲ್ಲ ಆದಮೇಲೆ ಒಬ್ಬಿಟ್ಟನ್ನ ಒತ್ತೋಕ್ಕೆ ರೆಡಿ ಮಾಡಿದ್ವಿ. ಅಮ್ಮ ಒತ್ಕೊಟ್ಟಂಗೆ ನಾನು ಈ ಕಡೆ ಒಂದು ತವಾದಲ್ಲಿ ಬೇಯಿಸ್ತಾ ಹೋದೆ. ಫೈನಲಿಯಾಗಿ ಒಬ್ಬಟ್ಟೆ ರೆಡಿ ಆದಮೇಲೆ ನಾನು ಒಬ್ಬಿಟ್ಟಿಗೆ ಹಾಲು ಮತ್ತು ತುಪ್ಪ ಹಾಕ್ಕೊತೀನಿ. ನನಗೆ ಈ ಥರ ತಿನ್ನೋದು ಅಂದರೆ ತುಂಬ ಇಷ್ಟ. ಯುಗಾದಿ ಹಬ್ಬದಲ್ಲಿ ಒಬ್ಬಿಟ್ಟಿಲ್ಲ ಅಂದರೆ ಯುಗಾದಿ ಹಬ್ಬ ಕಂಪ್ಲೀಟ್ ಅಂತ ಅನಿಸೋದೇ ಇಲ್ಲ. ನನಗಂತೂ ಈ ವರ್ಷ ಮಾಡಿದ ಯುಗಾದಿ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಕೊಡ್ತು. ನೀವೇ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.